ಸ್ಟಕ್ ಆಗ್ಬಿಟ್ಟಿದೀವಿ ಮಧ್ಯದೊಳಗೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಕೇದಾರ್ನಾಥ್ ಟ್ರಿಪ್ನ ಅಪ್ಡೇಟು. 3ನೇ ದಿವಸ ರಾಜಸ್ಥಾನದಲ್ಲಿದ್ದೀವಿ. ಸೊ ಗುಜರಾತಿಂದ ಟ್ರಾವೆಲ್ ಮಾಡಿ ನೈಟು ರಾಜಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅನ್ನೋ ತೋರಿಸ್ತೀನಿ ಬನ್ನಿ. ಡೇ 3 ರಾಜಸ್ಥಾನ್. ನೋಡಿ ಒಂಟೆಗಳು ಎಷ್ಟು ಚೆನ್ನಾಗಿ ಮೇಯ್ತಾ ನಿಂತಿದೆ. ಮರಿ ಒಂಟೆ ಕಕ್ಕಿಸ್ಕೊಂಡು ಅದನ್ನೇ ತಿಂತಾ ಇದ್ದೀರಾ ಅಂತ. ಪ್ಲೀಸ್ ಗೋ ಆ್ಯಂಡ್ ಆಸ್ಕ್ ದಟ್, ಇಟ್ ವಿಲ್ ಆನ್ಸರ್. ಓಕೆ, ಕೇಳಿ ನೋಡಿ ಮಗ ಹೆಂಗೆ ತಿಂತಾ ಇದೆಯಾ ಅಂತ. ನಿಮ್ಮ ಹಲ್ಲಿನಲ್ಲಿ ಕಬ್ಬಣ ಇದೆಯೇ? ಈ ಜಾಗದಲ್ಲಿ ಸ್ನಾನ ಆಯಿತು, ಬಟ್ಟೆಗಳೆಲ್ಲ ಒಣಗಾಕಿ, ಆ್ಯಂಡ್ ಡಾಬಾದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಟೀಮ್ ಮೆಂಬರ್ಸ್ ಎಲ್ಲ ನೋಡಿ ರಾಜಸ್ಥಾನದಲ್ಲಿ. ಸೊ ನೋಡಿ ನಮ್ಮ ಶೆಫ್ಗಳೆಲ್ಲ ಒಳಗಡೆ ಇದ್ದಾರೆ. ಡಾಬಾದಲ್ಲಿ ಇವರೇ ಟಿಫನ್ ಮಾಡ್ಕೊಡ್ತೀನಿ ಅಂದರು, ಬೇಡ ಅಂಥೇಳಿ ನಮ್ಮದೇ ಹೋಟ್ಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಇಲ್ಲಿ. ಗೈಸ್ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ಇಲ್ಲಿ ಏನು ಮೈತಾ ಇದೆಯೋ? ಕಿಚನ್ ಒಳಗೆ ಎಂಟ್ರಿ ಇಲ್ಲ ತಾನೆ, ಯಾಕೆ ಬಂದ ಇವನು? ಶೆಫ್ ಏನು ಇವತ್ತಿನ ಮೆನ್ಯೂ? ಗುಡ್ ಮಾರ್ನಿಂಗ್. ಏನಂದ್ರೆ ಇವತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಇವತ್ತು ಸ್ಪೆಷಲ್ ಮ್ಯಾಂಗೋ ಚಿತ್ರಾನ್ನ. ನಾನು ಹೆಂಡತಿ ಹೇಳಿ ಕಳಿಸಿಲ್ಲ ಹೆಂಗೆ ಮಾಡಬೇಕು ಅಂತೇಳಿ, ಹಾಗಾಗಿ ಅದೇ ಥರ ಲೈಕ್ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಟುಡೇ ಸ್ಪೆಷಲ್ ಮ್ಯಾಂಗೋ ಚಿತ್ರಾನ್ನ. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಬೆಳಗ್ಗೆ ಲೈಕ್ ಎಲ್ಲ ಟೈರ್ಡ್ ಆಗಿರ್ತಂತ ಕುಕುಂಬರ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದೆಲ್ಲ ಲೈಕ್ ಏನೇನು ಸ್ಟಾರ್ಟರ್ಸ್ ಎಲ್ಲ ಆಯಿತು. ಜಸ್ಟ್ ಒಂದ್ಸಲ ತೋರಿಸಿ ಹೇಳ್ತೀನಿ. ಇಟ್ಸ್ ಎ ಪ್ಯೂರ್ಲಿ ಮ್ಯಾಂಗೋ ಲೆಮನ್ ರೈಸ್. ಇದು ಲೈಕ್ ಏನಂತಾರೆ, ಇದೊಂಥರ ಇಟಾಲಿಯನ್ ವರ್ಸಸ್ ಇಂಡಿಯನ್ ಎರಡು ಮಿಕ್ಸ್ ಆಗಿದೆ. ಬಿಕಾಸ್ ಇಟಾಲಿಯನ್ ಏನಕ್ಕೆ ಅಂದರೆ ಮನೋಸಾಗೋಸ್ಕರ ಸ್ವಲ್ಪ ಮ್ಯಾಗಿ ಮಸಾಲ ಆಗ್ತಾ ಇದೆ. ಹಾಗಾಗಿ ಲೈಕ್ ಆಲ್ ಟೈಪ್ ಆಫ್ ಡಿಶಸ್ ಪ್ರಿಪೇರ್ ಆಗ್ತಿದೆ. ರೈಸ್ ಬಂದು ನಮ್ಮ ಮಂಜು ಬ್ರೋ ಎಕ್ಸ್ಪ್ಲೇನ್ ಮಾಡಿ ಬ್ರೋ, ಎಷ್ಟು ಇಟ್ಟಿದ್ದಾರೆ ರೈಸ್, ಎಷ್ಟು ಕೆಜಿ ಇಟ್ಟಿದ್ದೀರಾ? ಅದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ, ರೈಸ್ ಹೆಂಗಿಡಬೇಕು, ಎಷ್ಟು ಇಡಬೇಕು ಅಂತ? ನೋಡಿ ರೈಸ್ ಹೇಗಾಗಿದೆ ಅಂತ ಹೇಳಿ, ಇದಕ್ಕೆ 3.5 ಗ್ಲಾಸ್ ರೈಸ್ ಇಟ್ಟಿದ್ವಿ. 3.5 ಗ್ಲಾಸ್ ರೈಸಿಗೆ 6 ಗ್ಲಾಸ್ ನೀರು ಹಾಕಿದ್ವಿ. ರೈಸ್ ತುಂಬಾ ಚೆನ್ನಾಗಿ ಬಂದಿದೆ, ಸುರುಳಿ ಆಗಿದೆ. ಸ್ವಲ್ಪ ಆರಬೇಕು ರೈಸ್ ಇದು. ಅಂದ್ರೆ ಹಂಗೆ ಒನ್ ಮೋರ್ ಅಂತ ಇರ್ಬೇಕಾಗಿದೆ. ಅಲ್ಲ, ಕರ್ನಾಟಕ ಜನತೆಗೆ ಅನ್ನ ಮಾಡೋದು ಹೇಳ್ಕೊಟ್ಟಿದ್ದೀರಾ ಮಂಜೋರೆ ನೀವು. ವಾ ವಾ, ಇಂಥ ಶೆಫ್ ಎಲ್ಲಿದ್ದಾರೆ ಹೇಳಿ, ಹೊಡಿರಿ ಚಪ್ಪಾಳೆ. ಅರುಣ್ ಶೆಫ್, ಏನಾದ್ರು ಮೆನ್ಯೂ ನಮ್ಮ ಯೂಟ್ಯೂಬ್ ನೋಡ್ತಾ ಇರೋರಿಗೆ ಹೇಗ್ ಮಾಡೋದು, ಏನು ಅಥವಾ ಏನೇನು ಹಾಕ್ಬೇಕು ಅಂತ ಏನಾದ್ರು ಹೇಳ್ತೀರಾ? ಲೈಕ್ ಏನಾಗ್ತಂದ್ರೆ ಇದು ಲೈಕ್ ಫುಡ್ ಬಗ್ಗೆ ಹೇಳ್ಬೋದು, ಬಿಕಾಸ್ ಕಾಪಿ ರೇಟ್ ಆಗುತ್ತೆ. ಹಂಗಾಗಿ ನಾನು ಇದ್ರ ಬಗ್ಗೆ ನನ್ನ ಎಕ್ಸ್ಪೆಷಲ್ ನನ್ನ ಡಿಶ್ ಬಗ್ಗೆ ನಾನೇನು ಹೇಳೋಲ್ಲ. ಬಟ್ ನಾವು ಯೂಸ್ ಮಾಡೋದು ಪ್ಯೂರ್ಲಿ ಸನ್ಫ್ಲವರ್ ಆಯಿಲ್. ಹಾಗಾಗಿ ನಮ್ಮ ಕೇದಾರ್ನಾಥ್ ಟ್ರಿಪ್ಗೆ ಇವ್ರೊಂಥರ ಸ್ಪಾನ್ಸರ್ ಇದ್ದಂಗೆ ಸನ್ಫ್ಲವರ್. ಹಾಗಾಗಿ ಇವ್ರನ್ನ ಸನ್ಫ್ಲವರ್ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೋರ್ ಓವರ್ ನಮ್ಮ ಡಿಶಸ್ನ ನಿಮಗೆ ಲೈಕ್ ಒಂದ್ಸಲ ರೆಡಿ ಆದ್ಮೇಲೆ ಒಂದ್ಸಲ ಎಲ್ಲರದ್ದು ರಿವ್ಯೂ ತಗೊಳ್ಳಿ ಹೇಗಿದೆ ಲೆಮನ್ ರೈಸ್ ಅಂತ. ದೆನ್ ವಿ ಕ್ಯಾನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಂಡಿಯನ್ ಚಿತ್ರಾನ್ನ ಮೇಡ್ ಇನ್ ಇಟಾಲಿಯನ್. ಇಟಾಲಿಯನ್ ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ ಓಕೆ, ಇದು ನಮ್ಮ ಬ್ರೇಕ್ಫಾಸ್ಟ್ ಮೆನ್ಯೂ. ನೋಡಿ, ಆರ್ಮಿ ಗಾಡಿಗಳು ಹೋಗ್ತಾ ಇದೆ.
ಆರ್ಟಿಲರಿಗೆ ಅದನ್ನ ಅನ್ಸೋದು. ಶೆಫ್ ಆನಿಯನ್ ಕಟ್ ಮಾಡೋದಕ್ಕೆ ಏನಾದ್ರು ಇದಿದ್ಯಾ? ಅದಕ್ಕೊಂದು ಮೆನ್ಯೂ ಅಥವಾ ಏನಂತಾರೆ ಅದಕ್ಕೆ ಸ್ಟೈಲ್ ಇದೆಯಾ? ಸಮಸ್ಯೆ ಆಗ್ತಿರ್ಲಿಲ್ಲ ಏನು ನೀವ್ ಹೇಳೋ ಪ್ರಕಾರ ಕಟಿಂಗ್ ಒಂದೊಂದ್ ಟೇಸ್ಟ್ ಬರುತ್ತೆ ಅಂತೀರಾ? ಏನ್ ಎತ್ಕೊಂಡೆ ತೋರ್ಸೋಗ್ಲಿ. ಏಯ್ ಚೋಚು ಅದ್ರೊಳಗಿಲ್ಲ. ಗ್ಯಾಂಗಲ್ ಒಬ್ಬ ಇರ್ತಾನೆ ಗೊತ್ತಾಯ್ತವನು, ಗೊತ್ತಲ್ಲ ಯಾರಿಗೆ ಟ್ಯಾಗ್ ಮಾಡ್ಬೇಕು ಅಂತ. ಅಮಾಯಕ ನೋಡು, ಅಮಾಯಕ ಹೆಂಗ್ನಾಗ್ತಾ ಇದ್ದಾನೆ. ಸರಿ ಏನ್ ಎತ್ಕೊಂಡೆ ತೋರ್ಸೋಗ್ಲಿ ಟವಲ್ ಒಳಗೆ? ಸರಿ ಆಯ್ತು ಕಟ್ ಮಾಡ್ತೀನಿ, ತೋರ್ಸಲ್ಲ ಏ ಇರೋ ಗುರು ಇಲ್ಲಿ ಇಂಪಾರ್ಟೆಂಟ್ ವಿಡಿಯೋ ಒಂದು ರನ್ನಿಂಗ್ ಆಗ್ತದೆ ಮಗ. ತೋರ್ಸ ನಂಗೆ ಒಬ್ಬಂಗ್ ತೋರ್ಸಾಕು ಇಲ್ಲ, ಅದು ಕಾಣಿಸ್ತಾ ಇಲ್ಲ. ಹಾಕಲ್ಲ ತೋರ್ಸಾಯ್ತು. ಇಲ್ಲ ಅಲ್ಲಿ ಕಾಣಿಸಿಲ್ಲ, ಅಲ್ಲಿ ನಿಜ ಕಾಣಿಸಿಲ್ಲ. ಬೇಗ ರೆಕಾರ್ಡ್ ಆಗ್ತದೆ ಇಲ್ಲಿ. ಒಂಚೂರು ತೋರಿಸಿ, ಏನದು ಆಯ್ತು. ನಾನು ಹಾಕ ಬರ್ತೀನಿ. ಏಯ್ ಗೋಡಂಬಿ ಅಲ್ಲ ಸುನಿ, ಏನ್ ಸುನಿ ತೋರಿಸ್ತೀನಿ. ಏಯ್ ಇಲ್ಲ, ಏಯ್ 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 ಅಲ್ಲಿ ಗೊತ್ತಲ್ಲ ಒಳಗಿರ, ತೋರಿಸ್ತೀನಿ. ಸಿಂಕ್ ಮಾಡಿರೋದು ಗಾಯ್ಸ್. ಏಯ್ ಅದು ಮಿಕ್ಸರ್ ಅಲ್ಲ, ಅದು ನೂಡಲ್ಸು ಅಲ್ಲ. ನೂಡಲ್ಸ್ ಆದ್ರೆ ಏನ್ ಮಾಡ್ಕೋತಾ? ಹೋಯ್ತು ಗೈಸ್, ಸಿಂಕ್ ಆಯ್ತು ಏನೋ ಒಂದ್ ಇಲ್ಲಿ. ಅರುಣ್ ಅವ್ರೆ, ಇದು ಲೆಮನ್ ಹಾಕಕ್ಕೆ ಏನಾದ್ರು ಸ್ಟೈಲ್ ಇದೆಯಾ? ಲೈಕ್ ಇದು ಲೆಮನ್ ರೈಸ್ಗೆ ಟೇಸ್ಟ್ ಬರೋಂತ ಒಂದು ಫೈನಲ್ ಟಚ್ ಅಂತ ಹೇಳ್ಬೋದು. ಫಾರ್ ಲೆಮನ್ ಒಗ್ಗರಣೆ ಆದ್ಮೇಲೆ ಅಷ್ಟು ಲೆಮನ್ ಹಾಕ್ಬೇಕು. ಅದೇ ಈ ಲೆಮನ್ ರೈಸ್ ಸ್ಪೆಷಲ್. ಓಕೆ, ಈಗ ನೀವು ಯಾಕೆ ಒಂದು ಕಂಟಿನ್ಯೂ ಆಗಿ ಒಂದು ಪ್ರಿಪರೇಷನ್ ಹೇಳ್ಬಾರ್ದು? ಮ್ಯಾಂಗೋ ಏನೋದು ಇಟಾಲಿಯನ್ ಮ್ಯಾಂಗೋ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಇದ್ರ ಬಗ್ಗೆ ನಮಗೆ ಲಾಸ್ಟ್ ವಿಡಿಯೋಲಿ ಡಿಸ್ಕ್ರಿಪ್ಷನ್ಸ್ ಕೊಡ್ತೀವಿ, ಲೈಕ್ ಏನೇನು ಯೂಸ್ ಮಾಡಿದೀವಿ ಅಂತ. ಬಟ್ ಮೋರ್ ಓವರ್ ಇದು ಬಂದ್ಬಿಟ್ಟು ಒಂಥರ ಹೇಳ್ತಾರೆ. ಮೋರ್ ಓವರ್ ಈ ಲೆಮನ್ ರೈಸ್ಗೆ ಡಾಬ್ದವ್ರೆಲ್ಲ ಕಾಯ್ತವ್ರೆ, ಭಯ ಮುಜೆ ದೇದು ಅಂತ. ನಮ್ಗೆ ಇಲ್ಲ ಇದು ಫಸ್ಟ್ ಆಫ್ ಆಲ್, ಯಾಕಂದ್ರೆ ಅಷ್ಟು ಬೇಡಿಕೆ ಇಲ್ಲ ಇದಕ್ಕೆ. ಲೆಟ್ಸ್ ಸಿ, ನೋಡೋಣ ನಿಮಗೆ ಏನೋ ಮಿಕ್ಕಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕೊಡೋದು ಪ್ಲಾನ್ ಇದಕ್ಕೆ. ಎರಡು ಗ್ಲಾಸ್ ಹಾಕು ಗಾಯ್ಸ್. ನಮ್ಮ ಟೀಮ್ಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಏನದು ಕೇಳಿ? ಕೇಸರಿ ಬಾತ್. ಸೊ ಕೇಸರಿ ಬಾತ್ ಹೇಗೆ ಮಾಡ್ತಾಯಿದ್ದೀನಾ ನಿಜ ಹೇಳ್ತೀನಿ, ನನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ. ಆದರೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಪ್ರೀ ಪೋಚ್ ಪ್ಯಾಕೆಟ್ಸ್ ಅಂತ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಅದನ್ನು ಸಜೆಸ್ಟ್ ಮಾಡ್ತೀನಿ, ತೊಗೊಳ್ಳಿ. ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಹೊರಗಡೆ ಊಟ ಮಾಡೋಕ್ಕಾಗಲ್ಲ ಮತ್ತು ಅಡುಗೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂತಂದರೆ ಇಟ್ಸ್ ವೆರಿ ಈಸಿ. ಕೇಸರಿ ಬಾತ್ಗೆ ನೋಡಿ, ನಾನು ಏನೂ ಹಾಕಿಲ್ಲ. 1 ಗ್ಲಾಸ್ ರವೆಗೆ, ಪ್ರೀ ಪೋಚ್ ಪ್ಯಾಕೆಟ್ ರವೆಗೆ 2 ಗ್ಲಾಸ್ ನೀರು ಹಾಕಿದ್ದು. ಸೊ ಸ್ಟಿರ್ ಮಾಡ್ತಾ ಇದ್ದೀವಿ. ಇನ್ನೊಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ, ಇಷ್ಟೇ, ಇನ್ನೇನು ಬೇಡ. ಸೊ ರೆಡಿ ಆದ ತಕ್ಷಣ ಯು ಕ್ಯಾನ್ ಡೈರೆಕ್ಟ್ಲಿ ಹ್ಯಾವ್ ಇಟ್. ಅಣ್ಣ ಇನ್ನು ಏನೋ ಬೇಕಣ್ಣ. ವೆರಿ ಈಸಿ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಸೊ ಅವ್ರ ಹತ್ರ ಕೇಸರಿ ಬಾತ್ ಸಿಗುತ್ತೆ, ಖಾರ ಬಾತ್, ಪುಳಿಯೋಗರೆ ಗೊಜ್ಜು, ಸಾಂಬಾರ್ ಪೌಡರ್ ಎಲ್ಲ ರೆಡಿಮೇಡ್ಸ್. ವಿತಿನ್ 5 ಮಿನಿಟ್ಸಲ್ಲಿ ನೀವೇ ನಿಮ್ಮ ಕೈಯಾರ ಅಡುಗೆ ರೆಡಿ ಮಾಡ್ಕೊಳ್ಬೋದು. ಹೇಳಿ ಸ್ವಾಮಿ. ಏನಿಲ್ಲ, 10 ನಿಮಿಷ ಬಿಡಬೇಕು, ರೆಡಿ ಆಗುತ್ತೆ. ಹೌದಾ? ಖಂಡಿತ ಆಗುತ್ತಾ? ಕಟ್ ಮಾಡು ಅಂತ ಹೇಳ್ತಿದ್ರೆ ಗಾಯ್ಸ್. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ.
ಸೊ ಫೈನಲಿ ಲೆಮನ್ ರೈಸು ರೆಡಿ ಆಯಿತು, ಕೇಸರಿ ಬಾತ್ ಕೂಡ ರೆಡಿ ಆಯಿತು. ಟೇಸ್ಟು ಟ್ರೈ ಮಾಡೋಣ. ಹೆಂಗಿದೆ ಅಂದರೆ ತಡೆಯೋಕ್ಕಾಗ್ತಾಯಿಲ್ಲ ಶಕೆ. ಲೆಮನ್ ರೈಸ್ ಸೂಪರ್. ನ್ಯೂ ಗುಜರಾತಿ ರೆಸ್ಟೋರೆಂಟ್. ಜನ ಹೆಂಗಿರ್ತಾರೆ ಗೊತ್ತಿಲ್ಲ. ಇಲ್ಲಿ ಈ ಮಟ್ಟಕ್ಕೆ ಬಿಸಿಲು ಹೊಡಿತಾರೆ. ಎಷ್ಟು 12 ಗಂಟೆಗೆ 40 ಡಿಗ್ರಿ ಟು 50 ಡಿಗ್ರಿವರೆಗೂ ರೀಚ್ ಆಗತ್ತಂತೆ. ಸಲಿ ಕ್ಲೀನ್ ಮಾಡ್ಕೊಳ್ಳೋದು. वो गांव देख के सीधा जाएंगे डेजर्ट कैंप. वहाँ जाते फर्स्ट नंबर कार हो जाएगा पार्किंग का. फर्स्ट नंबर मिलेगा डेजर्ट के अंदर. डेजर्ट के अंदर रुकना चाहते हो तो आपके इंसान, ये डेजर्ट में नहीं रुकना चाहते हो, रिटर्न यहाँ होटल पे रुकना चाहते हो तो आपको हम होटल के लिए स्टे देंगे. ऑफर है अब आपके ऊपर. तो यहाँ पे सर 3 डेजर्ट है. डेजर्ट कौन सा पसंद करना वो डिसाइड आपको लेना. कौन सा डेजर्ट है? फर्स्ट डेजर्ट का नाम है थोड़ी हिल्स. ಟೀಮೆಲ್ಲ ನೈಟ್ ಸ್ಟೇ ಮಾಡಬೇಕು ರಾಜಸ್ಥಾನ್ಗೆ. तो आपको 1 किलोमीटर ಐಡಿಯಾ ತಗೊಂಡು आपको रुकने के लिए कॉटेज मिलेगा घास का कॉमन वाटर. पहला वो अच्छा वाला है ये नॉर्मल नॉर्मल है नॉर्मल. वैसा ठीक है. सेकंड डेजर्ट का नाम है सम. सेकंड का जी सम के अंदर जाएंगे 2 किलोमीटर कैमल सफारी मिलेगा. ರೆಡಿ सम ಮಾಡಿ. के अंदर आपको जो स्टे रुकने का मिलेगा सर वो आपको ये चीज रहेगा. ये कॉटेज जर्मन उसके अंदर ये बेड ये अटैच वो कॉमन रहेगा ये अटैच रहेगा. ठीक है. तीसरा एक डेजर्ट का नाम है थार डेजर्ट. सबसे बड़ा सबसे खूबसूरत डेजर्ट है थार रोड. ऑयल ठीक है. ये डेजर्ट के लिए जाएंगे तो सर इसमें क्या चीज होगा. जो चीज इसमें थार डेजर्ट के अंदर आपको थार की सफारी ರಾಜಸ್ಥಾನಲ್ಲಿ ನೋಡಿ only 5 ಮಿನಿಮಮ್ किलोमीटर 2 to डेजर्ट 3 के days अंदर ಬೇಕು. सफारी रहेगा. ये अच्छा लग्जरी रहेगा. इजी होते हो डांस प्रोग्राम रहेगा अच्छा रहेगा. ಎಲ್ಲ ಬಂದಿದ್ದಾರೆ. बाकी जो नॉर्मल रहेगा फूड नहीं फूड वगैरह फूड कैसा एक नंबर रहेगा. ಕೆಲವಲ್ಲ ಇಲ್ಲಿ एक नंबर रहेगा. इसमें ये वाला बड़ा चीज है. सबसे बड़ा बड़ा ये चीज मैं आपको तीनों का प्राइस दे देता हूँ. जो आपको अच्छा लगे वो रखो. ये चीज खत्म होने के बाद में फिर आप प्रोग्राम वगैरह देख के खाना खा के स्टे आके यहाँ कर लेना. अर्ली मॉर्निंग कल यहाँ से निकल जाना तनो लोंगे वाला बोर्ड. ಗೈಸ್ 38 ಡಿಗ್ರಿ ಇದೆ ಇವತ್ತು ರಾಜಸ್ಥಾನಲ್ಲಿ. ಆಚೆ ಬಂದು ನಿಂತ್ಕೊಳಕ್ ಆಗ್ತಾ ಇಲ್ಲ. ಏನೇ ಬಿಸಿಲು ಇದ್ರಿ ಸಿಟಿ ನೋಡಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ. ಇವತ್ತು ಫುಲ್ ರೆಸ್ಟ್ ಡೇ ಅಂತ ಡಿಸೈಡ್ ಆಗಿ ಫುಲ್ ಎಂಜಾಯ್ ಮಾಡಬೇಕು ಅಂತ ಸೈಟ್ಸ್ ನೋಡಕ್ಕೆ ಅಂತ ಬಂದಿದ್ದೀವಿ. ಬಿಸಿಲಿಗೆ ಸೀರಿಯಸ್ಲಿ ಇರೋಕ್ಕಾಗ್ತಾ ಇಲ್ಲ. 35 ಡಿಗ್ರಿ. ಎಷ್ಟು ದಾಹ ಆಗ್ತಿದೆ ಅಂದ್ರೆ ಆಲ್ರೆಡಿ 2 ಲೀಟರ್ ನೀರು ಕುಡಿದಿದ್ದಾಯ್ತು. ಕಣ್ ಕೂಡ ಬಿಡಕ್ಕಾಗ್ತಾ ಇಲ್ಲ. अगर रिक्शा पकड़े तो 100 ರೂಪಾಯಿ ಅಂತೆ. ಬ್ಲಾಗರ್ ಮಂಜು ಅವರು ರಾಜಸ್ಥಾನ್ ಸಿಟಿ ಎಕ್ಸ್ಪ್ಲೋರ್. It's a request from my side. Please be together. Inside the fort area, the palace area, the mobile network connectivity is very weak. Many of the time, it doesn't connect. So please be together. And if you need something, I'm here to help you out. Okay? चप्पल है Thank you. ಸೊ ಫುಲ್ ಟೀಮು ಈಗ ಫೋರ್ಟ್ ಒಳಗೆ ಎಂಟ್ರಿ. ಇವಾಗ ರಾಜಸ್ಥಾನ್ ಫೇಮಸ್ ಫೋರ್ಟ್ಗೆ ಹೋಗ್ತಾ ಇದೀವಿ. ನೀ ಬಂದ ಮೇಲೆ ಬಾಕಿ ಮಾತೇನು ಗೈಸ್ ರಾಜಸ್ಥಾನ್ ಫೋರ್ಟ್ ಎಂಟ್ರೆನ್ಸ್ जैसलमेर ಜೈಸಲ್ಮೇರ್. ನೋಡಿ ಫೋರ್ಟ್ ಒಳಗೆ ಅಂಗಡಿಗಳಿದೆ. ಎಷ್ಟು ದೊಡ್ಡದಾಗಿದೆ ಫೋರ್ಟ್ ಅಂದ್ರೆ ಕಾಂಟ್ ಇಮ್ಯಾಜಿನ್ ಅಷ್ಟು ದೊಡ್ಡದಾಗಿದೆ ಫೋರ್ಟ್. ಮಂಜು ಹೆಂಗಿದೆ ಜೈಸಲ್ಮೇರ್? ನೆಕ್ಸ್ಟ್ ಲೆವೆಲ್ಲು. ಬೆಂಗಳೂರಲ್ಲಿ ಕೋಲ್ಡ್ ವೆದರ್ಲಿ ಇದ್ದು ತುಂಬ ಬೇಜಾರಾಗಿತ್ತು. ಇಲ್ಲಿ ಬಂದು ಒಳ್ಳೆ ಹಾಟ್ ವೆದರಲ್ಲಿ
ನೆಕ್ಸ್ಟ್ ಲೆವೆಲ್ ಆಗಿದೆ. ಪಲ್ಲೋ, ಜೈಸಲ್ಮೇರ್ ಫೋರ್ಟ್ ಹೆಂಗಿದೆ? ಬಿಸಿಲು ಬಿಸ್ಲಲ್ಲ ನೋಡಿ, ಜೈಸಲ್ಮೇರ್ ಫೋರ್ಟ್ ಎಷ್ಟು ಚೆನ್ನಾಗಿದೆ. ಬಾಯ್ಸ್ ಏನೋ ನೋಡ್ತಾ ಇದಾರೆ ಇಲ್ಲಿ. ಸ್ವಲ್ಪ ಹಿಂಗ ನೋಡು, ಒಂದ್ ಸ್ವಲ್ಪ ಎಲ್ಲರೂ ಫೇಸ್ ಬರಬೇಕು. This fort was constructed in 1156. It's around 870 years old. And at the time of construction, no water, no cement, and iron was used here. It's all done with a yellow sandstone on the interlocking system. Just a stone above a stone in the interlocking system. The founder of Jaisalmer was Maharaval Jaisal Dev. The word I used, Maharaval. Yes, we use this word for the king. And there are different ways in Rajasthan to call the king. In Jaipur, they call it Savai. In Udaipur, Chittor, they call it Maharana. In Jodhpur, they call it Maharaja, mountain. Because this fort is constructed over a mountain. It's a triangle shaped mountain. That's why the shape of the fort is also triangle. ಇಲ್ಲಿ ರಾಜ ಕುತ್ಕೋತಿದ್ರಂತೆ. Still now. Yes. All the traditional festivals like Holi, Dasara, the biggest traditional festival of Rajasthan is of goddess Safoti is another palace, the Jawahar Niwas Palace, where in the present time the royal family stays. Any possible you can meet for Raja Rani? If you have some special work, you can take appointment and can meet the king and Because royal we are all family. coming from Kannada. We have lots of like you can meet Raja Rani. Tradition from last 800 years. Out of that 4,000 people, 80% are the Brahmins. Yes. And rest of the 20% are the Kshatriya, Rajputs, the warrior families. From the olden times itself, the royal family have divided both the caste in two separate parts of the fort. See, the Brahmins, they are vegetarians, and the Kshatriyas, non-vegetarian. There might be no dispute among them regarding the food pattern. That's why they were divided. This portion is all for the Brahmins, this side. and that portion from there is all Kshatriyas. for the Kshatriyas, and the center part is all for the royal family. ದಿಸ್ ಇಸ್ ಫಾರ್ ಬ್ರಾಹ್ಮಣ್ ಸ್ಟ್ರೀಟ್ ಅಂತ ಇದು. See, if you take a round of the outer wall of the fort, it covers around 3.5 kilometers. There's a local public area unka. ನೋಡಿ, ಬ್ರಾಹ್ಮಣ್ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಇದೀವಿ. See, And then start in 19 ಹೇಗಿದೆ ಅಂತ ತೋರಿಸ್ತೀನಿ. ವಾವ್, ಸೂಪರ್. ಸೊ ಫೋರ್ಟ್ ಒಳಗೆ ಬಂದ್ರೆ, ಪ್ಯಾಲೇಸ್ ಒಳಗೆ ಹೋದ್ರೆ ಮಾತ್ರ ನಿಮಗೆ ಏನೋ ರಾಜ ರಾಣಿ ಜಾಗನ ನೋಡ್ಬೋದು. ಇಲ್ಲ ಅಂದ್ರೆ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಸೊ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ರೌಂಡ್ ಹೊಡೆದು ನೀವು ಆಚೆ ಬರ್ಬೋದು. ಸೊ ಇಲ್ಲಿ ಫೇಮಸ್ ಏನಂದ್ರೆ ಎರಡೇ ಫೋರ್ಟ್. ಒಂದು ಫೋರ್ಟಲ್ಲಿ ರಾಜಾರಾಣಿ ಪ್ಯಾಲೇಸ್ ಮತ್ತೆ ಜೈನ್ ಟೆಂಪಲ್. ಬಟ್ ನಾವಿರೋ ಇವಾಗ ಮಧ್ಯಾಹ್ನದಲ್ಲಿದ್ದೀವಿ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಜೈನ್ ಟೆಂಪಲ್ ಕ್ಲೋಸ್. ಸೊ ಜೈನ್ ಟೆಂಪಲ್ ಹೋಗಕ್ಕಾಗಲ್ಲ. history that once Lord Sri Krishna and Arjun Ji were crossing this way, and Arjun Ji, he was thirsty. So that time Lord Sri Krishna digged this well for them, for him. Arjun Ji asked Lord Sri Krishna that I was just thirsty and you made the well. Why? So he replied that in future my descendants will rule over this land. That's why the royal family of Jaisalmer are also known as the descendants to Lord Sri Krishna. And in the backside building, what you see this one, it's called as the Annapurna Bhandar, means the storage for the grains in the olden times. See, it's a desert area. ನೋಡಿ ಗೈಸ್, ನಮ್ಮ ಹಿಂದೆ ಇರೋ ಬಾವಿ ಕೃಷ್ಣ ಅರ್ಜುನಗೋಸ್ಕರ ಮಾಡಿದ್ದಂತೆ. ಒಂದ್ಸತಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಅರ್ಜುನ ನನಗೆ ಬಾಯಾರಿಕೆ ಆಗ್ತಿದೆ ಅಂತಿದಂಗೆ ಶ್ರೀಕೃಷ್ಣ ದೇವ್ರೆ ಮಾಡಿರೋಂಥ ಬಾವಿ ಇದು. ನನ್ನ ಬ್ಯಾಕ್ ಸೈಡ್ ಏನ್ ಪ್ಯಾಲೇಸ್ ನೋಡ್ತಿದ್ರೆ ರಾಜ ಮನೆತನದ ಒಂದು ಪ್ಯಾಲೇಸ್ ಆಗಿರುತ್ತೆ. ಇದು ಬಂದು ಅವಾಗಿನ ಕಾಲದಿಂದ ದವಸ ಧಾನ್ಯಗಳನ್ನ ಸೇವ್ ಮಾಡಿದಂತ ಒಂದು ಜಾಗ ಆಗುತ್ತೆ. ಆಸ್ ಆಫ್ ಇವತ್ತು ಕೂಡ ಇದು ಅವರ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ. ನೀವು ನೋಡ್ಬೋದು ಅನ್ನಪೂರ್ಣ ಭಂಡಾರ.
ಇದು ಕೂಡ ಇವತ್ತಿನ ಕಾಲದಲ್ಲೂ ಅದು ಪ್ರೈವೇಟ್ ಪ್ರಾಪರ್ಟಿಯಾಗಿ ಉಳ್ಕೊಂಡಿದೆ. ನೋಡಿ ಆಗಿನ ಕಾಲದಲ್ಲಿ ಡಿಸೈನ್ ಹೇಗಿತ್ತು ಅಂತ. ಸೊ ಆಮೇಲೆ ಇದಕ್ಕೆ ಯಾವುದೇ ರೀತಿಲಿ ಮಾಡಿರುವಂತ ಬಿಲ್ಡಿಂಗ್ಗೆ ಯಾವುದೇ ರೀತಿಯ ನೀರ್ನ ಆಡ್ ಮಾಡಿಲ್ಲ. ಎಲ್ಲ ಕೂರ್ಸಿರೋದು ಲಾಕಿಂಗ್ ಇಂದ, ಸ್ಟೋನ್ ಟು ಸ್ಟೋನ್ ಲಾಕಿಂಗ್ ಮಾಡಿರೋದಂತೆ. ಇದಿಷ್ಟು ಫೋರ್ಟ್ ಆಗಿರ್ಲಿ, ಇಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಅಷ್ಟೂನು ಆಗಿನ ಕಾಲದಲ್ಲಿ ಆತರ ಕಟ್ಟಿದ್ದಾರೆ ಅಂದ್ರೆ ಸೂಪರ್. ಸೊ ನೋಡಿ ರೆಸಿಡೆನ್ಷಿಯಲ್ ಏರಿಯಾ ನೋಡಿ. ನಾವಿವಾಗ ಬ್ರಾಹ್ಮಿನ್ಸ್ ಸ್ಟ್ರೀಟ್ ಅಲ್ಲಿ ಓಡಾಡ್ತಾ ಇದೀವಿ. ಸೊ ಇಲ್ಲಿ ಹೆಂಗೆ ಅಂದ್ರೆ 2 ತರ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಬಂದು ಬ್ರಾಹ್ಮಿನ್ ಸ್ಟ್ರೀಟು, 80% ಆಫ್ ಬ್ರಾಹ್ಮಿನ್ಸ್ ಇದಾರೆ ಅಂತ ಇಲ್ಲಿ. ಇನ್ 20% ಆಫ್ ಕ್ಷತ್ರಿಯಾಸು. ಸೊ 80% ಆಫ್ ಬ್ರಾಹ್ಮಿನ್ಸ್ ಆರ್ ವೆಜಿಟೇರಿಯನ್ಸ್ ಅಂಡ್ 20% ಆಫ್ ಕ್ಷತ್ರಿಯಾಸ್ ಆರ್ ನಾನ್ ವೆಜಿಟೇರಿಯನ್ಸ್. ಸೊ ಇವತ್ತು ನೋಡಿ ಈ 2026 ಅಲ್ಲೂ ಕೂಡ ವೆಜ್ ಆ್ಯಂಡ್ ನಾನ್ ವೆಜ್ ಯಾವ ಥರ ಏನು ಡಿಫ್ರೆನ್ಸಸ್ ಇದೆ ಅಂತ ಇಲ್ಲಿ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ವಿ, ಕಂಪ್ಲೀಟ್ ಬ್ರಾಹ್ಮಿನ್ಸ್ ಅಂತೆ, ಬೇರೆ ಯಾರೂ ಇಲ್ಲ ಅಂತ ಇಲ್ಲಿ. ಸೊ ನೋಡಿ ನಾವಿವತ್ತಿದ್ದೀವಿ ರಾಜಸ್ಥಾನ್ ಸ್ಟ್ರೀಟ್ ಅಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಹ್ಯಾಂಡ್ ಮೇಡ್ ಬ್ಯಾಗ್ಸು, ಜರ್ಕಿನ್ಸ್, ರಾಜಸ್ಥಾನ್ ಏನ್ ಸ್ಟೈಲ್ ಇದೆ ಎಲ್ಲ. ಅಂಡ್ ಪುರಾತನ ಕಾಲದ್ದು ಗುರು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಹ್ಯಾಂಡ್ ಮೇಡ್ ಬ್ಯಾಗ್, ಇಲ್ಲಿ ಯಾವುದೋ ಮಿಷಿನ್ ಆಗಿ ಯೂಸ್ ಮಾಡಿಲ್ಲ. ಸೊ ನೋಡಿ ಒಳಗಡೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಬಂದ್ರೆ ಫುಲ್ಲು ಏನೋ ಸ್ಟ್ರೀಟ್ಸ್, ನೀವು ಪರ್ಚೇಸ್ ಏನೇನ್ ಬೇಕೋ ರಾಜಸ್ಥಾನಿ ಸ್ಟೈಲು. ಸರ್ ಇದು ಚಿಕ್ಕ ಪುರಾತನ ಸ್ಟ್ರೀಟ್. How old this? 800 years. 800 years. Sabhi houses, all houses. Around every Huh? house. Every house 800 years. Oh my god. 800 ವರ್ಷದ ಹಳೆ ಮನೆಗಳಂತ ಇಲ್ಲಿರೋದು. ಸರಿ ನೋಡಿ, ಇದು 600 ವರ್ಷದ ಹಿಂದೆ ಕಟ್ಟಿರುವಂತ ದೇವಸ್ಥಾನ ಅಂತೆ. ಜೈನ್ ಟೆಂಪಲ್. ಫೋರ್ಟ್ ಒಳಗೆ ಇದು ಒಂದೇ ಟೆಂಪಲ್ ಇರೋದು. ಜೈನ್ ಟ್ರೇಡರ್ಸ್ ಏನಿದ್ದಾರೆ ಆಗಿನ ಕಾಲದಲ್ಲಿ ರಾಜರು ಪರ್ಮಿಷನ್ ಕೊಟ್ಟಿದಂತೆ ಇದಕ್ಕೆ. ಸೊ ಹಾಗಾಗಿ ಫೋರ್ಟ್ ಒಳಗೆ ಇದು ಒಂದೇ ಟೆಂಪಲ್ಲು ಮತ್ತೆ ಜೈನ್ ಟೆಂಪಲ್ ಇದಿರೋದು. ನೋಡಿ ಸಿಟಿ ವ್ಯೂ, ಫೋರ್ಟ್ ಮೇಲಿಂದ ಸಿಟಿ ವ್ಯೂ ತೋರಿಸ್ತೀನಿ. ವಾವ್ ಚೆನ್ನಾಗಿದೆ. ಸೊ ನೋಡಿ ಫೋರ್ಟ್ ಮೇಲಿಂದ ಸಿಟಿ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಇವತ್ತು ನೀವೇನ್ ಫೋರ್ಟ್ ನೋಡಿದ್ರಿ ಅದು 800 ವರ್ಷದ ಹಿಂದೆ ಕಟ್ಸಿರುವಂತ ಫೋರ್ಟು. ಇವತ್ತು ಈ ಫೋರ್ಟ್ ಒಳಗೆ 4,000 to 4,500 ಜನ ವಾಸ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನೋಡಿ ಟೋಟಲ್ 1.5 to 1.25 ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾ ಇರೋದು. ಅದರಲ್ಲಿ ಫೋರ್ಟ್ ಒಳಗೆ 4,000 ಜನ ಇದ್ದಾರೆ. ಸೊ ಇಲ್ಲಿರೋರು 800 ವರ್ಷದಿಂದ ಈ ಫೋರ್ಟ್ ಅಲ್ಲಿ ವಾಸ ಮಾಡ್ತಿದಾರಂತೆ. ಸೊ 4,000 to 4,500 ಜನ. 1729 ನೋಡಿ ರಾಜರೊಬ್ರು ಪಿರಂಗಿ ಇಟ್ಟು ಅಕ್ವೈರ್ ಮಾಡ್ಕೊಂಡಿದ್ದು. ಇವತ್ತು ಈ ಪಿರಂಗಿ ಹಿಂಗೆ ಇದೆ. ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಜಾಗ ನೋಡ್ತಿದ್ರೆ ಬಿಟ್ಟು ಹೋಗಕ್ ಸೀರಿಯಸ್ಲಿ ಮನ್ಸಿಲ್ಲ. ಯಾರು ಏನ್ ನೀವು ಏನ್ ಕೇಳು ಒಳಗೆ ಕಂಪ್ಲೀಟ್ ಅಂಗಡಿಗಳು. ಸೊ ಗೈಸ್ ಇವಾಗ ಫೋರ್ಟ್ ಇಂದ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ 4 to 5 kilometers ಅಂತೆ. ನೋಡೋಣ, ನಮ್ಗೂ ಯಾವ ಟೆಂಪಲ್ ಅಂತ ಗೊತ್ತಿಲ್ಲ. ಗೈಡ್ ಕರ್ಕೊಂಡು ಹೋಗ್ತಾ ಇದಾರೆ, ಹೋಗ್ತಾ ಇದೀವಿ. ಫೋರ್ಟ್ ಇಂದ ಆಚೆ ಬಂದಿದ್ದೀವಿ ಇವಾಗ. ಸೊ ಸಿಟಿ ಅಲ್ಲಿ ನೋಡಿ ನಮ್ಗೆ ಇನ್ನೊಬ್ರು ಕ್ಯಾಮ್ರಾಮ್ಯಾನ್, ಅವ್ರು ನಮ್ಮನ್ನು ಶೂಟ್ ಮಾಡ್ತಾರೆ, ನಾವು ಅವ್ರನ್ನ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಹ್ಯಾಂಡ್ ಕ್ರಾಫ್ಟ್ ಅಲ್ಲಿ ಮಾಡಿರುವಂತ ಆನೆ.
ಬಟ್ ನೋಡಿದ್ರೆ ಆನೆ ಅಂತಾನೆ ಗೊತ್ತಾಗಲ್ಲ ಸ್ಟಾರ್ಟಿಂಗು. So right now we are at the Patwa Haveli. Patwa, it's a title given by the royal family to the Jain traders. I told you about the Jain traders who trade on the Silk Route. Among them, one of the richest trader was Guman Mal Bafna. He made 5 houses for his 5 sons around 220 years back. It's called as the Patwa Haveli. That one is the first one, the second one, the third one, then fourth, and then fifth, all in one row. And the total construction period for the 5 houses was 60 years. 60 years. Yes. For one house, it took 12 years to complete. For the 5, it took 60 years to complete. In the present time, the first one, the third one, and the fourth one is still the private property. The second one and the fifth one, they have sold it to the government. Government. Yes. The first one is open for the tourist to visit from inside. You have to buy the tickets here. It will be 150 per person and you can visit it from inside. ಗೈಸ್, ಇವತ್ತು ನಾನೇನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಹವೇಲಿ ಅಂತ ಕರೀತಾರೆ. ಇದು ಬಂದು 220 ವರ್ಷದ ಹಳೆ ಬಿಲ್ಡಿಂಗು. ಒಬ್ಬ ರಾಜ ಅವರ 5 ಜನ ಮಕ್ಕಳಿಗಾಗಿ ಕಟ್ಸಿದಂಥ ಬಿಲ್ಡಿಂಗ್ ಅಂತೆ. ಈ ಬಿಲ್ಡಿಂಗು ಕಟ್ಟಕ್ಕೆ ಅವ್ರು ತಗೊಂಡಿದ್ದು ಸುಮಾರು 160 ಇಯರ್ಸ್. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಪಾಟ್ವಾ ಹವೇಲಿ ಅಂತ. ಒಂದು ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಈಗೇನ್ ಆರ್ಕಿಟೆಕ್ಚರ್ಸ್ ಇದೆಲ್ಲ ನೋಡ್ತಾ ಇದ್ದೀರಾ, ಸೊ ಇದು ಒಬ್ಬ ರಾಜ ಅವನ 5 ಜನ ಮಕ್ಕಳಿಗೋಸ್ಕರ ಒಂದೊಂದೊಂದು ಹವೇಲಿನ ಕಟ್ಟಿದ್ದಾನೆ. ಹವೇಲಿ ಅಂದ್ರೆ ಮನೆ ಅಂತ, ತುಂಬಾ ಲಕ್ಸುರಿಯಾಗಿ ಕಟ್ಟಿದ್ದಾನೆ. ಮನೆನ ಕಟ್ಟಕ್ಕೆ ಅವ್ರು ಬಂದ್ಬಿಟ್ಟು 12 ವರ್ಷ ತಗೊಂಡಿದ್ದಾನೆ. ಅಂದ್ರೆ 5 ಮನೆ ಕಟ್ಟಕ್ಕೆ ಸುಮಾರು 60 ವರ್ಷನ ಅವನು ಕಟ್ಟಿದ್ದಾನೆ. ಸೊ ಇವಾಗ ಬಂದಿರೋದು 1ನೇದು ಮತ್ತೆ 3ನೇ ಮನೆನ ಟೂರಿಸಂಗೋಸ್ಕರ ಇಟ್ಟಿದ್ದಾನೆ. ಅಂಡ್ 2ನೇದು ಮತ್ತೆ 4-5 ಇದನ್ನ ಬಂದ್ಬಿಟ್ಟು ಗೌರ್ಮೆಂಟ್ಗೆ ಅವ್ರು ಸೇಲ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ವೆರಿ ಫೈನೆಸ್ಟ್ ಆರ್ಕಿಟೆಕ್ಚರ್ ಇನ್ ಜಿಸೆಲ್ಮೇರ್. ಈ ಬಿಲ್ಡಿಂಗ್ ಬಗ್ಗೆ ಇನ್ನೊಂದು ಹೇಳಬೇಕು ನೋಡಿ, ಆಗಿನ ಕಾಲದಲ್ಲೇ ನಿಮಗೆ ನೀರು ಯೂಸ್ ಮಾಡ್ದಂಗೆ ಕಟ್ಟಿರೋಂಥ ಬಿಲ್ಡಿಂಗ್ ಇದು. ಬರೀ ಕಲ್ಗಳಿಂದನೇ ಲಾಕ್ ಮಾಡಿ ಕಟ್ಟಿರೋಂಥ ಬಿಲ್ಡಿಂಗ್ ಅಂತೆ. ಸೊ ನೋಡಿ, ಜೈಸಲ್ಮೇರ್ ಹಾಟ್ ಬಜಾರ್ ಅಂತ, ಜೈಸಲ್ಮೇರಲ್ಲಿ ಇದೊಂದು ಫೇಮಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತೆ. ಸೊ ಹೊರಗಡೆ ಒಂದು 15 to 20 ಶಾಪ್ಸ್ ಇದೆ, ಕಂಪ್ಲೀಟ್ ರಾಜಸ್ಥಾನ್ ಸ್ಟೈಲ್ದು. ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಇಲ್ಲಿ ಯಾವುದೋ ಮಿಷಿನ್ ಯೂಸ್ ಮಾಡಲ್ಲ ಅಂತಾರೆ, ಬಟ್ ನಂಗೆ ಗೊತ್ತಿಲ್ಲ. ಬಟ್ ಹ್ಯಾಂಡ್ ಮೇಡ್ಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ये सभी हैंडमेड है भाई? और हैंडमेड। हैंडमेड क्या 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 मिलता है इधर? यहाँ पर आपको हैंडमेड में मिलेगा पैचवर्क। पैचवर्क मिलेगा फॉर एग्जांपल फॉर पैचवर्क द वॉल हैंगिंग, टेबल क्लॉथ्स, टेबल कवर्स, cushions, bedspread, throws, couch, it's many things. And all things you can use for the multi-user. Okay, thank Also, you. you can find here the handmade, hand-knotted carpet. Camel. ಓಕೆ, ಸೊ ಕಾರ್ಪೆಟ್ ಇದೆ ನೋಡಿ, ಹ್ಯಾಂಡ್ಮೇಡ್ ಕ್ಯಾಮಲ್ದು. ಆ್ಯಂಡ್ ಇದೇನೋ ಹ್ಯಾಂಡ್ಮೇಡು ತುಂಬ ಚೆನ್ನಾಗಿದೆ ಲೇಡೀಸು. ಸೊ ಹ್ಯಾಂಡ್ಮೇಡ್
ಸ್ಪಾಟ್ಸ್ ಇದೆ ಇಲ್ಲಿ. ಅಂಡ್ ಜ್ಯುವೆಲರಿ ಶಾಪ್ ಕೂಡ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲಿ. ರೂಟ್ ಮಿಸ್ ಆಗ್ಬಿಟ್ಟಿದೀವಿ, ಜೀಪ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಸ್ಟಕ್ ಆಗ್ಬಿಟ್ಟಿದೀವಿ ಮಧ್ಯದೊಳಗೆ. ನೋಡಿ ಲೆವೆಲ್ ಎಕ್ಸ್ಪೀರಿಯನ್ಸ್ ಬಟ್ ನಂಗೆ ಗೊತ್ತಿಗೆ ಆಲ್ಮೋಸ್ಟ್ ದುಬೈ ಏನ್ ಡೆಸರ್ಟ್ ಸಫಾರಿ ಇದೆ ಸಿಮಿಲರ್. ಅಂದ್ರೆ ರಾಜಸ್ಥಾನಕ್ಕೆ ಬಂದ್ರೆ ಮಿಸ್ ಮಾಡ್ಬೇಡಿ ಇದನ್ನ. ಅಲ್ಲೆಲ್ಲ ಐಫೈ ಕಾರು, ಇಲ್ಲಿ ನಾರ್ಮಲ್ ಜೀಪ್, ಇಂಡಿಯನ್ ಜೀಪ್ ಇದು. ಬಂತು ಅವ್ರು ಮಿಸ್ ಆಗ್ಬಿಟ್ಟವ್ರು ಬೇರೆ ಕಡೆ. ಅವರೆಲ್ಲ ನಾವೆಲ್ಲ ರೂಟ್ ಮಿಸ್ ಆಗ್ಬಿಟ್ಟು ಬಂದ್ಬಿಟ್ಟಿರೋದು. ಗಾಡಿ ಇಂಡಿಯನ್ ಜೀಪ್ ನೋಡಿ ಹೆಂಗೆ. ಈ ಕಡೆ ಡೆಸರ್ಟ್ ಗಾಡಿ ಅಂದ್ರೆ ಮಹೇಂದ್ರ ಗಾಡಿನೇ. ಹಿಡಿತು. ಓ ಮೈ ಗಾಡ್. ಏ ಭಗವಾನ್. ದರಿ ಏ ಭಗವಾನ್, ಕಾಪಾಡೋದಕ್ಕೆ ಏನಂತಾರೆ? ಮಸ್ತ್ ಮಜಾ ರೇ. ಕಾಪಾಡೋದಕ್ಕೆ ಅಂತಾರೆ ಹಿಂದಿಲಿ ಬಚಾವ್. ಅವ್ನು ಬಿಟ್ಟು ಹೋಗ್ಬಿಡ್ತಾನೆ ನಿಜವಾಗ್ಲೂ ಅಂತ. ಕ್ರೇಜಿ ಹೇಗಿದೆ ಗಾಯ್ಸ್ ರೈಡು? ಸೂಪರ್, ತುಂಬಾ ಚೆನ್ನಾಗಿದೆ. ನೀನ್ ಮಾಡ್ತಿರೋ ರೈಡ್ ಅಂತ ಸೂಪರ್. ನಿಮ್ ಕ್ಯಾಪ್ಟನ್ ಆಗಿ ಓಡಿಸಿದಾರೆ ಗಾಡಿನ, ರೈಡ್ ಆಯ್ತಾರ ಮಾಡಿಸಿದಾರೆ. ಚೆನ್ನಾಗಿ ಓಡಿಸಿದ್ದಾರೆ. ಎಲ್ಬೋರ್ಡ್ ಆದ್ರೂ ಸೂಪರ್ ಆಗಿ ರೈಡ್ ಮಾಡ್ತಿದ್ದಾರೆ. ಇದಕ್ಕೆ ಬೀಪ್ ಸೌಂಡ್ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಡೈಲಾಗಿಗೆ. ಇಲ್ಲ ನೆಕ್ಸ್ಟ್ ಅನ್ಸಿದೆ ಇವಾಗ. ಇಲ್ಲ ಕಂಟಿನ್ಯೂ ಅಂತಲ್ಲ ಕ್ಯಾಪ್ಟನ್. ಹಂಗೆ ನಾವು ನಮ್ದು ಫಸ್ಟ್ ರೈಡ್ ಅಲ್ಲೇ ಎಲ್ಲರೂ ತಿಳ್ಕೊಬಿಟ್ಟಿದ್ದಾರೆ ನಮ್ಮ ಬಗ್ಗೆ. ಸೊ ಹಾಗಾಗಿ ದಾರ ಬೇರೆ ಹಗ್ಗ ಬೇರೆ ಎಸ್ಕೊತಾ ಇದಾರೆ. ಸಾರಿ ಗಾಯ್ಸ್. ಆದ್ರೂ ರಾಜಸ್ಥಾನದಲ್ಲಿ ಈ ತರ ಎಲ್ಲ ಎಂಟರ್ಟೈನ್ಮೆಂಟ್ ಹೋಗ್ತಿರುತ್ತೆ. ಸೊ ಅದೇ ಸಂಪ್ರದಾಯ ಇವಾಗ್ಲೂ ನಡೀತಾ ಇದೆ ಇಲ್ಲಿ. ಸೊ ರೆಸಾರ್ಟ್ಸ್ ಯಾರಿಗೆ ಬಂದ್ರು ಹಸ ಕುಂಕುಮ ಇಟ್ಟು ವೆಲ್ಕಮ್ ಮಾಡಿ ನೋಡಿ ಈ ತರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ.
ಸೊ ಡೇ 3 ಜೈಸಲ್ಮೇರ್ ಅಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಆಲ್ಟ್ ಆದ್ವಿ. ಅಂಡ್ ಡೇ 4 ನಾಳೆ ಪಂಜಾಬ್ಗೆ ಟ್ರಾವೆಲ್ ಮಾಡ್ತೀವಿ. ಸೊ ಪಂಜಾಬಲ್ಲಿ ನಾವೇನೇನು ಮಾಡಿದ್ವಿ ಅಂಡ್ ಪಂಜಾಬ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. See you tomorrow. Bye.